ರುಕು, ಹೆಣ್ಮಕ್ಳು ಆಗ್ಲೇ ಬಂದು ನಿಂತಿದಾರಲ್ಲೇ, ಬಿಸಿಲು ಬೇರೆ ಇಷ್ಟೊಂದಿದೆ. ಅದಕ್ಕೆ ನಾನು ಹೇಳಿದ್ದು ನೀವು ಬರಬೇಡಿ, ನಾ ತರ್ತೀನಿ ಅಂತ. ಒಬ್ರಿಗೆ ಒಂದೇ ಬಿಂದಿಗೆ ಅಂತ ಹೇಳಿಲ್ವಾ? ಇನ್ನೊಂದು ಬಿಂದಿಗೆ ಬೇಕು ಅಂದ್ರೆ ಮತ್ತೆ ಕ್ಯೂವಲ್ಲಿ ನಿಂತ್ಕೋಬೇಕು. ಅದಕ್ಕೆ ನಿಂತ್ಕೋ. ನೀರು ಬೇರೆ ಚಿಕ್ಕದಾಗಿ ಬರ್ತಾ ಇದೆ. ಇವತ್ತು ನಮಗೆ ಸಿಗುತ್ತೋ ಇಲ್ವೋ? ಅಮ್ಮ, ನನಗಂತೂ ಫುಲ್ ಟೆನ್ಷನ್ ಆಗ್ತಿದೆ. ಅಯ್ಯೋ ದೇವ್ರೆ, ನೀರೇ ನಿಂತೋಯ್ತಲ್ಲೇ. ಏನೇ ಮಾಡಿದ್ರಕ್ಕೂ ದಿನ ಇದೇ ತರ ಆಗ್ತಿದೆ. 4-5 ಜನಕ್ಕೆ ನೀರು ಸಿಗುತ್ತೆ, ಮಿಕ್ದವ್ರಿಗೆ ನೀರೇ ಸಿಗಲ್ಲ. ಸುಡೋ ಬಿಸಿಲಲ್ಲಿ ನಿಂತು ಕಾದ್ರೂ ಪ್ರಯೋಜನ ಆಗ್ಲಿಲ್ಲ. ಹೀಗೆ ಆದ್ರೆ ಜೀವನ ಮಾಡೋದು ತುಂಬಾ ಕಷ್ಟ ಜಾನಕಿ ಅಕ್ಕ. ಟ್ಯಾಂಕರ್ ನೀರು ತರಿಸ್ಕೋಬೇಕಷ್ಟೇ. ಟ್ಯಾಂಕರ್ ನೀರು ತರಿಸ್ಕೊಳಕ್ಕೆ ನಮ್ಮ ಹತ್ರ ಅಷ್ಟೊಂದು ಹಣ ಎಲ್ಲಿದೆ? ದುಡಿಯೋ ಹಣ ಹೊಟ್ಟೆಗೆ ಬಟ್ಟೆಗೆ ಸಾಕಾಗ್ತಾ ಇಲ್ಲ. ತಿಂಗಳು ಕೊನೆ ಆದ್ರೆ ಆಕಾಶ ನೋಡೋ ಪರಿಸ್ಥಿತಿ. ಅದ್ರ ಮೇಲೆ ಟ್ಯಾಂಕರ್ ನೀರು ಎಲ್ಲಿಂದ ತರ್ಸೋಣ? ಇದೇ ತರ ಆದ್ರೆ ಜೀವನ ಮಾಡೋದು ತುಂಬಾ ಕಷ್ಟ ಜಾನಕಿ ಅಕ್ಕ. ನೆನ್ನೆ ಕುಡಿಯೋ ನೀರ್ನ ದುಡ್ಡು ಕೊಟ್ಟು ತರಿಸ್ಕೊಂಡಿದ್ದಾಯ್ತು. ಮುಂದೆ ಹೇಗೋ ಏನೋ ನೆನ್ಸ್ಕೊಂಡ್ರೇನೆ ಭಯ ಆಗುತ್ತೆ ಅಕ್ಕ. ನಾವಿನ್ನೂ ಸುಮ್ಮನಿದ್ರೆ ನಮ್ಮ ಏರಿಯಾ ಜನ ನೀರಿಲ್ದೆ ಸಾಯ್ಬೇಕಾಗತ್ತೆ. ನಾವಿದ್ರ ವಿರುದ್ಧ ಧ್ವನಿ ಎತ್ತಲೇಬೇಕು. ಸರಿ, ಅದಕ್ಕೆ ಏನ್ ಮಾಡ್ಬೇಕು ಅಂತೀಯಾ? ಅಮ್ಮ, ಮೊದಲು ನಾವು ಇದಕ್ಕೆ ಸಂಬಂಧಪಟ್ಟವ್ರ ಹತ್ರ ಹೋಗ್ಬೇಕು. ಅಲ್ಲೂ ಆಗ್ಲಿಲ್ಲ ಅಂದ್ರೆ ಮುಂದಿನ ದಾರಿ ನೋಡ್ಕೋಬೇಕು. ಯಾರ ಹತ್ರ ಹೋಗ್ಬೇಕು? ನಮ್ಮ ಏರಿಯಾ ಕಾರ್ಪೊರೇಟರ್ ಇರ್ತಾರಲ್ವಾ, ಅವ್ರ ಮನೆ ಹತ್ರ ಹೋಗಿ ಧರಣಿ ಕೂತ್ಕೋಬೇಕು. ಮತ್ತೆ ತಡ ಮಾಡೋದು ಯಾಕೆ? ಇವತ್ತೇ ಹೋಗೋಣ. ರೇ ಬಿಡ್ರಿ, ನಾವು ಕಾರ್ಪೊರೇಟರ್ ಸಾಹೇಬ್ರ ಹತ್ರ ಮಾತಾಡ್ಬೇಕು. ಅಪಾಯಿಂಟ್ಮೆಂಟ್ ಇಲ್ಲಿ ಸಾಹೇಬ್ರ ಹತ್ರ ಮಾತಾಡತಾ ಅಲ್ಲ ಸರ್? ಅಪ್ಪ, ಈ ಅಪಾಯಿಂಟ್ಮೆಂಟು ಅದು ಇದು ಎಲ್ಲ ನಮಗೆ ಗೊತ್ತಿಲ್ಲ. ನೀನು ಬಿಟ್ಟರೆ ಒಂದು 10 ನಿಮಿಷ ಸಾಹೇಬ್ರ ಹತ್ರ ಮಾತಾಡ್ಕೊಂಡು ವಾಪಸ್ ಹೊಟ್ಟು. ಅಪಾಯಿಂಟ್ಮೆಂಟ್ ಇಲ್ಲದೆ ಸಾಹೇಬ್ರು ನೋಡೋದ ಅಲ್ಲಮ್ಮ. ಬಿಡಿ ಸರ್, ಎಷ್ಟು ಅಂತ ಕೇಳ್ಕೋಬೇಕು. ಅವ್ರು ಬಿಟ್ಟಿಲ್ಲ ಅಂದ್ರೆ ಏನಾಯ್ತು ಬಾವಾ? ಅವ್ರನ್ನ ಇಲ್ಲಿಗೆ ಹೆಂಗ್ ಕರ್ಸ್ಕೊಬೇಕು ಅಂತ ನಮ್ಗೆ ಚೆನ್ನಾಗಿ ಗೊತ್ತಿದೆ. ಅವ್ರು ಇಲ್ಲಿಗೆ ಬರೋವರೆಗೂ ನಾವು ಕೂಗೋದ್ ನಿಲ್ಸೋದ್ ಬೇಡ. ನೀರಿಲ್ಲ ನೀರಿಲ್ಲ ಏರಿಯಾದಲ್ಲಿ ನೀರಿಲ್ಲ, ನೀರಿಲ್ಲ ನೀರಿಲ್ಲ ಕುಡಿಯಕ್ಕೂ ನೀರಿಲ್ಲ, ನೀರಿಲ್ಲ ನೀರಿಲ್ಲ ಏರಿಯಾದಲ್ಲಿ ನೀರಿಲ್ಲ, ನೀರಿಲ್ಲ ನೀರಿಲ್ಲ ಕುಡಿಯಕ್ಕೂ ನೀರಿಲ್ಲ, ನೀರಿಲ್ಲ ನೀರಿಲ್ಲ ಏರಿಯಾದಲ್ಲಿ ನೀರಿಲ್ಲ, ನೀರಿಲ್ಲ ನೀರಿಲ್ಲ ಕುಡಿಯಕ್ಕೂ ನೀರಿಲ್ಲ, ಕುಡಿಯಕ್ಕೂ ನೀರಿಲ್ಲ. ರೀ ಕಾರ್ಪೊರೇಟ್ರೆ, ಬನ್ನಿ ಆಚೆಗೆ. ನೀರಿಲ್ಲ 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 ಏರಿಯಾದಲ್ಲಿ ನೀರಿಲ್ಲ. ಕಾರ್ಪೊರೇಟ್ರೆ ಬನ್ನಿ. ನೀರಿಲ್ಲ ನೀರಿಲ್ಲ ಏರಿಯಾದಲ್ಲಿ ನೀರಿಲ್ಲ, ನೀರಿಲ್ಲ ನೀರಿಲ್ಲ ಕುಡಿಯಕ್ಕೂ ನೀರಿಲ್ಲ. ನೀರಿಲ್ಲ ನೀರಿಲ್ಲ. ಏನ್ ಗಲಾಟೆ ಸರ್, ಇವ್ರು ಯಾರೋ ಕಾರ್ಪೊರೇಟರ್ ಮೀಟ್ ಮಾಡಬೇಕು ಅಂದ್ರೆ ಒಳಗಡೆ ಬಿಡೋದಕ್ಕೂ ಅಪಾಯಿಂಟ್ಮೆಂಟ್ ಕೇಳ್ತಾ ಇದಾರಲ್ಲ ಸರ್. ಸರಿ, ಏನ್ ಸಮಸ್ಯೆ ಅಂತ ಹೇಳಿ. ಏರಿಯಾದಲ್ಲಿ ನೀರಿನ ಸಮಸ್ಯೆಪ್ಪ, ಅದನ್ನು ಹೇಳ್ಕೋಬೇಕು. ಸರಿ ಆಯ್ತು, ನೀವು ನನಗೆ ಹೇಳಿದ್ರಲ್ಲ, ನಾನು ಸಾಹೇಬ್ರಿಗೆ ಹೇಳ್ತೀನಿ ಬಿಡಿ. ಆಗಲ್ಲ 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 ಸರ್, ನಮ್ಗೆ ಅವೆಲ್ಲ ಗೊತ್ತಿಲ್ಲ ಸರ್. ನಾವ್ ಇವಾಗ ಕಾರ್ಪೊರೇಟರ್ ನೋಡ್ಲೇಬೇಕು. ಕರ್ಸಿ ಸರ್ ಅವ್ರನ್ನ. ಅವ್ರು ಬ್ಯುಸಿ ಇದ್ದಾರಪ್ಪ, ಹಾಗೆಲ್ಲ ಆಚೆ ಬರಕ್ಕಾಗಲ್ಲ. ಅವ್ರು ಮೀಟಿಂಗ್ ಅಲ್ಲಿ ಇದ್ದಾರೆ. ಸರಿ ಸರ್, ಅವ್ರು ಮೀಟಿಂಗ್ ಅಲ್ಲಿ ಇದಾರಲ್ವಾ? ಅವ್ರ ಮೀಟಿಂಗ್ ಮುಗಿಸ್ಕೊಂಡು ಇಲ್ಲಿಗೆ ಬರೋವರೆಗೂ ನಾವು ಎಲ್ಲೂ ಹೋಗಲ್ಲ. ಏನಂತೀರಪ್ಪ? ನೀರಿಲ್ಲ ನೀರಿಲ್ಲ ಏರಿಯಾದಲ್ಲಿ ನೀರಿಲ್ಲ, ನೀರಿಲ್ಲ ನೀರಿಲ್ಲ ಕುಡಿಯಕ್ಕೂ ನೀರಿಲ್ಲ, ನೀರಿಲ್ಲ ನೀರಿಲ್ಲ ಏರಿಯಾದಲ್ಲಿ ನೀರಿಲ್ಲ, ನೀರಿಲ್ಲ ನೀರಿಲ್ಲ ಕುಡಿಯಕ್ಕೂ ನೀರಿಲ್ಲ. ಬರ್ಬೇಕು 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 ಬರ್ಬೇಕು, ಕಾರ್ಪೊರೇಟರ್ ಬರಬೇಕು. ನೀರಿಲ್ಲ ನೀರಿಲ್ಲ, ಏರಿಯಾದಲ್ಲಿ ನೀರಿಲ್ಲ 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 ಏರಿಯಾದಲ್ಲಿ ನೀರಿಲ್ಲ, ನೀರಿಲ್ಲ ನೀರಿಲ್ಲ ಕುಡಿಯಕ್ಕೂ ನೀರಿಲ್ಲ, ನೀರಿಲ್ಲ ನೀರಿಲ್ಲ ಏರಿಯಾದಲ್ಲಿ ನೀರಿಲ್ಲ, ನೀರಿಲ್ಲ ನೀರಿಲ್ಲ ಕುಡಿಯಕ್ಕೂ ನೀರಿಲ್ಲ, ನೀರಿಲ್ಲ ನೀರಿಲ್ಲ ಏರಿಯಾದಲ್ಲಿ ನೀರಿಲ್ಲ, ಕುಡಿಯೋದಕ್ಕೂ ನೀರಿಲ್ಲ. ನೀರ್ ಆಫ್ ಮಾಡು, ನೀರೆಲ್ಲ ವೇಸ್ಟ್ ಆಗ್ತಿದೆ. ಟಪ್ ತುಂಬ್ತು ತಾನೆ. ಏಯ್ ಏಯ್ ಸುಮ್ಮನಿರೋ. ಯಾಕ ನಿಮ್ಮ ಅಪ್ಪ ಮನೆಯಿಂದ ಹೋಗತ್ತ ನೀರು? ಹೋಗ್ಲಿ ಬಿಡು, ನನ್ನ ಮನೆ, ನನ್ನ ಕ್ವೀನು. ಹಾಕ ನೀರು ಹಾಕ. ಏನಿಲ್ಲ ಏನೇನ. ಏಯ್ ಮಗು ಪಾಪ ಶೆಕೆ ಜಾಸ್ತಿ ಕಣೋ. ಇನ್ನು ಸ್ವಲ್ಪ ನೀರು ಹಾಕರೋ. ಹಾಕ ನೀರು. ನಿಮ್ಮ ಅಪ್ಪಂದೇನು ಹೋಗತ್ತನ?
ಹಿಂದೆ ಹಾಕೋ. ಹಾಂ ಸರ್ ಏನ ಹಾಕ್ರೆ ಹಾಕೋದ್ರೆ ಹಾಕ್ಬೇಕಷ್ಟೆ. ರೀ ಕಾರ್ಪೊರೇಟ್ರೆ ಬನ್ನಿ ಆಚೆಗೆ. ಏಯ್ ಆಚೆ ಏನೋ ಸೌಂಡ್ ಕೇಳ್ತಿದೆ, ಇನ್ನು ಹೋಗಿಲ್ವನ? ಹಾಂ ಹೋಗಿಲ್ವನ ಅವರು? ಇಲ್ಲ ಸರ್, ನೀವೇ ಬಂದು ಮಾತಾಡೋ ತನಕ ಅವ್ರು ಹೋಗಲ್ವಂತೆ. ಆಗ ಏಯ್ ಜನ ಈಗ ತುಂಬ ಬುದ್ಧಿವಂತರಾಗ್ಬಿಟ್ಟಿಯಾರ. ಆಗಲಿ ಬಿಡು. ಏಯ್ ನೀರು ಹಾಕ್ಬಿಟ್ಟು ಚೆನ್ನಾಗಿ ಒಣಗಿಸಿ ನಮ್ಮ ಪಾಪುನ ಸರಿಯಾಗಿ ಕೂದಲು ಬಾಚ್ಬೇಕು ಸರಿಯಾಗಿ. ಹಾಂ ಹಾಕ್ಬಿಟ್ಟು ಬಿಸಿಲಲ್ಲಿ ನಿಲ್ಲಿಸಿ. ನಡಿಯೋ ಹೋಗೋಣ. ನನಗೆ ಸ್ಟೇಷನ್ ವೀಕ್ಲಿ ಅಪ್ಡೇಟ್ಸ್ ಬೇಕು. ಹಾಗೆ ಮಿಕ್ಕ ಪಿ ಸಿಗಳನ್ನು ಕರೀರಿ. ಹಾಗೆ ಫೈಲ್ಗಳನ್ನು ತೊಗೊಂಡು ಬನ್ನಿ. ಮೇಡಮ್, ಒಬ್ಬರೇ ಬಂದಿದ್ದೀರಾ? ಉಳ್ದವರೆಲ್ಲ ಅವರೆಲ್ಲ ಬರಲ್ವಂತೆ ಮ್ಯಾಮ್, ಏನೋ ಕೆಲಸ ಇದೆಯಂತೆ. ಮೇಡಮ್, ತಪ್ಪು ತಿಳ್ಕೊಬೇಡಿ, ಅವರಿಗೆಲ್ಲ ನಿಮ್ಮ ಮೇಲೆ ಅಸಮಾಧಾನ ಇದೆ. ಒಂದು ಹೆಣ್ಣಿನ ಮಾತನ್ನ ನಾವು ಕೇಳಬೇಕಾ ಅನ್ನೋ ಧೋರಣೆ ಅವ್ರದ್ದು. ಅದನ್ನು ನೇರವಾಗಿ ಹೇಳೋಕ್ಕಾಗ್ತಿಲ್ವಲ್ಲ, ಅದಕ್ಕೆ ಹೀಗೇನೇನೋ ನೆಪ ಹೇಳ್ತಾ ಇದ್ದಾರೆ. ನೀವು ಹೇಳಿದ ಕೆಲಸ ಮಾಡೋದೇ ಇಲ್ಲ ಅನ್ಸುತ್ತೆ. ಓ, ಇದಾ ವಿಷಯ? ಇರಲಿ ಬಿಡಿ, ಇದು ಎಲ್ಲ ಕಡೆ ಇರೋದೆ. ನೋಡ್ತಾ ಇರಿ, ಇದನ್ನ ನಾನು ಹೇಗೆ ಸರಿ ಮಾಡ್ತೀನಿ ಅಂತ. ನೀರಿಲ್ಲ 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 ಏರಿಯಾದಲ್ಲಿ ನೀರಿಲ್ಲ. ಕಾರ್ಪೊರೇಟ್ರೆ ಬನ್ನಿ. ನೀರಿಲ್ಲ 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 ನೀರಿಲ್ಲ. ಸಮಾಧಾನ ಸಮಾಧಾನ. ಯಾಕೆ ಹಿಂಗೆ ಕೂಗ್ತೀರಾ? ಹಾಂ ನನಗೆ ಸೌಂಡ್ ಅಂದರೆ ಆಗಲ್ಲಪ್ಪ. ಪೀಸ್ ಪೀಸ್. ಬಿಸಿಲು ಜಾಸ್ತಿ ಕಣಪ್ಪ. ಯಾಕೆ ಕೂಗಾಡಿ ಸ್ಟ್ರೈನ್ ಮಾಡ್ಕೊತೀರಾ? ಹಾಂ ಸಾಹೇಬ್ರೆ, ನಿಮಗೆ ಗೊತ್ತಿರೋ ಹಂಗೆ ಕುಡಿಯೋಕ್ಕೂ ನೀರಿಲ್ಲ, ಅಡುಗೆಗಂತೂ ಕೇಳಲೇಬೇಡಿ. ಮಕ್ಕಳ ಪರೀಕ್ಷೆ ಸಮಯ, ಎಷ್ಟು ಜನ ಹೆಣ್ಮಕ್ಳು ಗಾರ್ಮೆಂಟ್ಸ್ಗೆ ಹೋಗ್ತಾರೆ, ಅವ್ರಿಗೆಲ್ಲ ತುಂಬ ತೊಂದರೆ ಆಗ್ತಾಯಿದೆ. ಈ ಸಮಸ್ಯೆನ ನಿಮ್ಮ ಹತ್ರ ಹೇಳ್ಕೊಳ್ಳೋಣ ಅಂತ ಬಂದರೆ ನೀವು ಹೊರಗಡೆನೇ ಬರಲ್ಲ ಅಂತೀರಲ್ಲ ಸಾಹೇಬ್ರೆ. ಪಿ ಎ ಬಿಸಿಲು ಜಾಸ್ತಿ ಕಣ. ಪಾಪ ದೊಡ್ಡಬಿಟ್ಟಿದ್ದಾರೆ ಕೂಗಾಡಿ ಕೂಗಾಡಿ. ಅವ್ರಿಗೆ ಎಲ್ಲರಿಗೂ ನನ್ನ ಗ್ಲಾಸ್ ಮಜ್ಜಿಗೆ ತಂದು ಕೊಡಪ್ಪ. ಹೋಗು ಹೋಗು ಹೋಗು. ಸರಿ ಸರ್. ಅಯ್ಯಯ್ಯೋ, ನಮಗೆ ಮಜ್ಜಿಗೆ ಎಲ್ಲ ಬೇಡ, ನೀರು ಬೇಕು. ಅದಕ್ಕೇನಾದರೂ ವ್ಯವಸ್ಥೆ ಮಾಡಿ ಸಾಹೇಬ್ರೆ.
ಅಲ್ಲ ಅಲ್ಲ ಸಾಹೇಬ್ರೆ, ಏರಿಯಾದಲ್ಲಿ ಇಷ್ಟೊಂದು ಸಮಸ್ಯೆಗಳನ್ನ ಇಟ್ಕೊಂಡು ನೀವು ಹೇಗೆ ಆರಾಮಾಗಿದ್ದೀರಾ? ಯಾರಮ್ಮ ನೀನು? ಇಷ್ಟೊಂದು ವಯಸ್ಸಾಗಿದೆ, ಬಹಳ ಜೋರ ಮಾತಾಡ್ತಾ ಇದೆಯಾ? ಏನು ಸಮಾಚಾರ? ಸರ್ ಏನ್ ಸರ್ ವಯಸ್ಸಾಗಿರೋರು ಹಂಗೆ ಮಾತಾಡ್ತಾ ಇದ್ದೀರಾ? ಓಟ್ ಕೇಳೋದಕ್ಕೆ ಬಂದಾಗ ಇದೇ ವಯಸ್ಸಾಗಿರೋರಿಗೆ ಕಾಲ್ ಮುಗಿಯಲ್ವಾ ಸರ್ ನೀವು? ಪಾಪ ಅವ್ರು ಬಿಸಿಲಲ್ಲಿ ಬಂದು ನಿಂತಿದ್ದಾರೆ, ನಿಮ್ಗೋಸ್ಕರ ಕಾಯ್ತಾ ಇದ್ದಾರೆ ಸರ್. ಯೋಚನೆ ಮಾಡಿ ಸರ್, ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಅಂತ. ನೋಡಿ ಮಹಾಜನಗಳೇ, ನಾನು ಹೇಳೋದ ದಯವಿಟ್ಟು ಸಮಾಧಾನ ಕೇಳಿಸ್ಕೊಳ್ಳಿ. ನೀರಿನ ಸಮಸ್ಯೆ ಇದೆ ಸ್ವಾಮಿ, ಆದರೆ ನಾನು ಏನು ಮಾಡೋಕ್ಕಾಗತ್ತೆ ಹೇಳಿ? ಹೇಳಿ. ಮಳೆ ತರಿಸೋ ತಾಕತ್ತು ನನಗೈತಾ? ಇಲ್ಲ, ನನಗಲ್ಲ, ನಿಮ್ಗೆ ಯಾರಿಗೂ ಇಲ್ಲ. ಏನಂತೀರಾ? ನೋಡಿ ಸರ್, ನಾವು ನ್ಯಾಯವಾಗಿ ಹೇಳ್ತಿದ್ದೀವಿ. ನಮ್ಮ ಸಮಸ್ಯೆನ ಹೇಳ್ಕೊಂತಿದ್ರೆ ನಿಮ್ಗದು ತಮಾಷೆನಾ? ಇರಮ್ಮ, ಸಾಹೇಬ್ರು ಮಾತಾಡ್ತಾ ಇಲ್ವಾ? ನಿಮ್ಗಳ್ದೆ ಸಮಸ್ಯೆ, ಸ್ವಲ್ಪ ತಾಳ್ಮೆ ಇರಲಿ. ಅಯ್ಯೋ, ಇನ್ನೂ ತಾಳ್ಮೆ ಹೆಂಗಪ್ಪ ತಗೊಳ್ಳೋದು? ನೀರಿಲ್ದೆ ಸಾಯ್ತಾ ಇದ್ದೀವಿ. ಹೀಗೆ ನಾವು ತಾಳ್ಮೆ ತಗೊಂಡಿದ್ರೆ ಅಷ್ಟೇ, ನೀರಿಲ್ದೆ ಸಾಯೋ ಮಟ್ಟಕ್ಕೆ ಹೊರಟೋಗ್ತೀವಿ. ಆಯ್ತಮ್ಮ, ಈ ಸಮಸ್ಯೆ ನಮ್ಗೆ ಅರ್ಥ ಆಗ್ತಾ ಇದೆ. ಅದನ್ನ ಮೇಲಧಿಕಾರಿಗಳಿಗೆ ತಿಳಿಸ್ತೀರಿ, ಆಯ್ತಾ? ನೀವೆಲ್ಲ ನನ್ನ ಕುಟುಂಬ ಇದ್ದಂಗಪ್ಪ. ಈ ಗಲಾಟೆಯಲ್ಲಿ ಯಾಕೆ? ಹೋಗಿ ಹೊರಡ್ಬಿಡಿ. ನಮಸ್ಕಾರ ಸರ್. ನಿಂತ್ಕೊಳ್ಳಿ ಸರ್, ನೀವೀಗ ಅನ್ಬಿಟ್ರೆ ಹೆಂಗೆ ಸರ್? ಇದಕ್ಕೆಲ್ಲ ಪರಿಹಾರ ಸಿಗದೆ ನಾವ್ ಇಲ್ಲಿಂದ ಹೋಗಲ್ಲ. ನೀನು ಹೆಂಗ್ ತಿಳ್ಕೊತೀಯೋ ಹಂಗೆ ಕಣಪ್ಪ. ಅಲ್ಲ ಕಣಪ್ಪ, ಬರ ಬಂದ್ರೆ ನೀರಿನ ಸಮಸ್ಯೆ ಬರೋದು ಸಹಜ ತಾನೇ? ಕಳೆದ ವರ್ಷ ಮಳೆ ಎಷ್ಟು ಕಮ್ಮಿ ಬಂತು ಅಂತ ನಿಮ್ಗೆಲ್ಲ ಗೊತ್ತಿಲ್ವೇ? ನಿಮಗೆ ನೀರಿನ ಸಮಸ್ಯೆ ಆಗಿದೆ ಅಂತ ನಾನು ಸೃಷ್ಟಿ ಮಾಡೋಕ್ಕಾಗತ್ತಾ? ನೀವು ಹೇಳಿ ಹೇಳಿ. ಹೋಗಿ ಹೋಗಿ, ನಿಮಗೆಲ್ಲ ಕೆಲಸ ಇಲ್ಲದೆ ನನ್ನ ಮನೆ ಮುಂದೆ ಬಂದ್ಬಿಡ್ತೀರ, ಅದೇ ನನಗೆ ಬೇಜಾರು. ನಿಂತ್ಕೊಳ್ಳಿ ಸರ್. ತಗೊಳ್ಳಿ, ಇದು ನಮ್ಮ ಮನವಿ ಪತ್ರ. ಇದನ್ನ ತಗೊಂಡು ನಮ್ಮ ನೀರಿನ ಸಮಸ್ಯೆನ ಬಗೆಹರಿಸಿ. ಏನಮ್ಮ ಇದು? ಓ, ಒಟ್ಟಲ್ಲಿ ನೀರಿನ ಪರಿಹಾರ ಆಗೋವರೆಗೂ ನೀವು ಯಾರು ಇಲ್ಲಿಂದ ಹೋಗಲ್ಲ? ಹುಡುಗರ, ಇವ್ರಿಗೇನೋ ನೀರಿನ ಸಮಸ್ಯೆಗೆ ಸ್ಪಂದಿಸ್ಬೇಕಂತೆ, ಸ್ಪಂದಿಸ್ಬಿಟ್ರಪ್ಪ. ಅಜ್ಜಿ,
ವಯಸ್ಸಾಗಿದೆ ಅನ್ನೋ ಪರಿಜ್ಞಾನ ಇಲ್ವಾ? ಹುಡುಗರನ್ನ ಬಿಟ್ಟು ಓಡಿಸ್ತೀಯ? ಬಾವ ಬೇಡ ಬಾವ. ಏ ಬಾಲ ಬಾಲ ಬೇಡ ಬಾರೋ ಬಾಲ ಬಾಲ ಬಾಪ. ಯಾರು ಇವನು? ಆ ಸತ್ಯನ್ ಭಾವ ಸರ್. ನಿಮ್ ಯಾರಿಗಾದ್ರೂ ನನ್ನ ಮೇಲೆ ಅಸಮಾಧಾನ ಇದೆಯಾ? ಏನಾದರೂ ಪ್ರಾಬ್ಲಮ್ ಇದೆಯಾ? ಕಮಾನ್, ಇದ್ರೆ ಹೇಳ್ಕೊಳ್ಳಿ. ಮೇಡಮ್, ನಿಮ್ಮ ಮೇಲೆ ಏನು ಅಸಮಾಧಾನ ಮೇಡಮ್? ನೀವು ಬಂದಮೇಲೆ ಈ ಸ್ಟೇಷನಲ್ಲಿ ಎಲ್ಲ ಕೆಲಸಗಳು ತುಂಬ ಫಾಸ್ಟಾಗಿ ನಡೀತಾ ಇದೆ. ನಮಗೂ ಕೈ ತುಂಬ ಕೆಲಸ ಇದೆ ಮೇಡಮ್. ನಮಗೆಲ್ಲ ತುಂಬ ಖುಷಿಯಾಗಿದೆ. ನಮಗೇನಾದರೂ ಪ್ರಾಬ್ಲಮ್ ಆದರೆ ನೀವದನ್ನು ಕೇಳಬೇಕಾಗಿಲ್ಲ ಮೇಡಮ್. ನಾವಿರೋದೇ ನಿಮ್ಮ ಆರ್ಡರ್ನ ಫಾಲೋ ಮಾಡೋಕ್ಕೆ. ಪ್ರಜಾಪ್ರಭುತ್ವ ದೇಶ ಅಲ್ವಾ ನಮ್ಮದು? ಎಲ್ರಿಗೂ ಹಕ್ಕಿದೆ. ಹೇಳಿ, ಯಾರ್ಯಾರಿಗೆ ಏನೇನು ಸಮಸ್ಯೆ ಇದೆ ಅಂತ ಹೇಳಿ. ಈಗ ನಾನು ಕೇಳ್ತಿದ್ರೆ ಯಾರೂ ಮಾತಾಡ್ತಿಲ್ಲ. ಆದರೆ ನನ್ನ ಮೇಲಿರೋ ಅಸಮಾಧಾನದಿಂದ ಕೆಲಸಗಳು ಸರಿಯಾಗಿ ಆಗ್ತಿಲ್ಲ. ನನಗೆ ಎರಡರಲ್ಲಿ ಒಂದಾಗಬೇಕು. ನೀವುಗಳು ನಿಮ್ಮ ಸಮಸ್ಯೆನ ನನ್ನ ಹತ್ರ ನೇರವಾಗಿ ಹೇಳ್ಕೋಬೇಕು. ಇಲ್ಲ, ನಾನು ಹೇಳೋ ಕೆಲಸ ಆನ್ ಟೈಮ್ ಆಗಬೇಕು. ನಂದಿನಿ ಮೇಡಮ್, ಇವ್ರಿಗೆ ಉದ್ದೇಶಿಸಿನೇ ಮೇಡಮ್ ಎಲ್ಲ ಹೇಳ್ತಾ ಇರೋದು. ಯಾರಿಗೇನೇನು ಸಮಸ್ಯೆ ಇದೆ ಅಂತ ನನಗೆ ಗೊತ್ತಾಗಿದೆ. ಬರೀ ನಾಯಕ್ ಸರ್ಗೆ ಅಷ್ಟೇ ಅಲ್ಲ, ಇನ್ನು ಮುಂದೆ ನೀವು ನನಗೂ ರಿಪೋರ್ಟ್ ಮಾಡಲೇಬೇಕು. ಯಾರಿಗೇನು ಸಮಸ್ಯೆ ಇದೆ ಅಂತ ನಾನು ಪಿನ್ ಪಾಯಿಂಟ್ ಮಾಡಿ ಇವತ್ತು ಮಾತಾಡೋದಕ್ಕೆ ಹೋಗಲ್ಲ. ಬಟ್ ಈಗ ನಾನು ಹೇಳೋ ಮಾತನ್ನ ಎಲ್ಲರೂ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ನನ್ನ ಜೊತೆ ನೆಟ್ಟಕ್ಕೆ ಕೆಲಸ ಮಾಡೋದಕ್ಕೆ ಪ್ರಾಬ್ಲಮ್ ಇರೋದು ನಿಮಗೆ. ಅದು ನಾನೊಂದು ಹೆಣ್ಣು ಅನ್ನೋ ಕಾರಣಕ್ಕೆ. ಲೇಡೀಸ್ ಕಮಾಂಡ್ ಅಪ್ಪ, ನಾವ್ ಯಾಕೆ ತಗೋಬೇಕು ಅಂತ ಈಗೋ ಅಡ್ಡ ಬರುತ್ತಲ್ವಾ ನಿಮಗೆ? ಆದ್ರೆ ಅದು ನನ್ನ ಪ್ರಾಬ್ಲಮ್ ಅಲ್ಲ. ನೀವು ಗೌರವ ಕೊಡಬೇಕಾಗಿರೋದು ನನ್ನ ಪೋಸ್ಟ್ಗೆ, ನನ್ನ ಡೆಸಿಗ್ನೇಷನ್ಗೆ. ಅದ್ರಲ್ಲಿ ಕೂತವ್ರ ಜೆಂಡರ್ ಬಗ್ಗೆ ಅಲ್ಲ. ಆದ್ರೆ ನಾನಿಲ್ಲಿರೋವರೆಗೂ ನೀವೆಲ್ಲರೂ ರೂಲ್ಸ್ ಪ್ರಕಾರ ನಡ್ಕೊಳ್ಳೇಬೇಕು. ಬೆಳಗ್ಗೆ ಬಂದ ಕೂಡಲೇ ಎಲ್ಲರೂ ನನ್ನ ಹತ್ರ ರಿಪೋರ್ಟ್ ಮಾಡ್ಕೋಬೇಕು. ಅಂಡ್ ದಿಸ್ ಇಸ್ ದ ಲಾಸ್ಟ್ ವಾರ್ನಿಂಗ್. ಇನ್ಮೇಲೆ ಈ ಜಾಗದಲ್ಲಿ ಹೆಣ್ಣು ಗಂಡು ಅನ್ನೋದೆಲ್ಲ ಇಟ್ಕೋಬೇಡಿ. ಐ ಕಮಾಂಡ್ ಅಂಡ್ ಐ ಡಿಮ್ಯಾಂಡ್ ರೆಸ್ಪೆಕ್ಟ್.